ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಹೌದು, ಅಂತದ್ ಏನ್ ಮಾಡಿದ್ಲ ಅವಳು? ಹೇಳಿದ್ನಲ್ಲ ಅಂಕಲ್, ಮತ್ತೆ ರಿಪೀಟ್ ಆದ್ರೆ ನಿಮಗೆ ತಿಳಿಸ್ತೀನಿ ಅಂತ. ಅಥರ್ವ, ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು. ಹೇಳಿ ಆಂಟಿ. ಸುಧಾ, ಯಾಕೆ ಪಾಪ ಅವನಿಗೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀಯಾ? ನಾಳೆ ಅವನು ಮದುವೆ ಕಣಮ್ಮ. ಅಥರ್ವ, ನೀನ್ ತಪ್ಪು ತಿಳ್ಕೊಬೇಡಪ್ಪ. ಅವಳು ಸುಮ್ಮನೆ ತಲೆ ತಿಂತಾಳೆ, ನೀ ಹೊರಡಪ್ಪ. ಇಲ್ಲ, ಒಂದು ವಿಷಯ ನಾನು ಹೇಳಲೇಬೇಕು. ಏನ್ ಹೇಳಿ? ಅದು ಭವಾನಿ ತುಂಬ ಗರ್ಭಿಣಿ. ಇಂಥ ಟೈಮಲ್ಲಿ ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ನೋಡು, ಅವಳನ್ನ ಒಂಟಿಯಾಗಿ ಬಿಟ್ಟು ಎಲ್ಲೂ ಹೋಗ್ಬೇಡ, ಅವಳ ಜೊತೆಲೇ ಇರು. ಅದೇನಂದ್ರೆ, ಇಂಥ ಸಮಯದಲ್ಲಿ ಒಂದು ಹೆಣ್ಣಿಗೆ ಅವಳಿಗೆ ನೆನಪಾಗದೆ ತನ್ನ ತಾಯಿ. ಆದರೆ ಭವಾನಿಗೆ ತಾಯಿ ಇಲ್ಲ ಪಾಪ. ಆ ತಾಯಿ ಜಾಗದಲ್ಲಿ ನೀನೇ ಅವಳನ್ನ ನೋಡ್ಕೋಬೇಕು. ನಾಳೆ ಮುಹೂರ್ತದವರೆಗೂ ನೀನು ಅವಳ ಜೊತೆಲೇ ಇರಬೇಕು, ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಅದನ್ನ ನೀವು ಹೇಳ್ಬೇಕಾ ಆಂಟಿ? ಖಂಡಿತ ಚೆನ್ನಾಗಿ ನೋಡ್ಕೋತೀನಿ. ಸರಿ ಅಥರ್ವ, ನಾಳೆನೇ ನಿಂಗೆ ಮದುವೆ, ನಿದ್ದೆಗೆಡಬಾರ್ದು. ನೀ ಹೋಗು, ಮಲ್ಕೋ, ಬೇಗ ಎದ್ದೇಳಬೇಕಾಗುತ್ತೆ. ಏಯ್ ಸುಧಾ, ನಡಿ ರೂಮ್ಗೆ. ನಿನಗೆ ಹೇಳಿದ್ದು ನಡಿ. ಬಾ ಬಾ, ನೀನು ಬಾ. ನಾಳೆ ಮುಹೂರ್ತದವರೆಗೂ ಅಂದ್ರೆ ಏನರ್ಥ? ನಾನೇ ಸರಿಯಾಗಿ ಕೇಳಿಸ್ಕೊಂಡಿಲ್ವಾ ಅಥವಾ ನನಗೆ ಅರ್ಥನೇ ಆಗ್ಲಿಲ್ವಾ? ನನ್ಗೊಂದು ಅರ್ಥ ಆಗ್ತಿಲ್ಲ. ಸರ್, ಏನ್ ಮಾಡ್ತಾ ಇದ್ದೀರಾ? ನಮ್ಮಪ್ಪಂಗೇನು ಮಾಡ್ಬೇಡಿ. ಜೀವಕ್ಕೆ ಜೀವ ಉಳಿಸಿ ಇವಾಗ ನೀವೇ ಜೀವ ತೆಗಿತಿದ್ದೀರಲ್ಲ. ಅವರು ತಮಾಷೆ ಮಾಡ್ತಿದ್ರಮ್ಮ, ನೀನೇನು ಹೆದರ್ಕೋಬೇಡ. ಗೌಡ್ರೆ, ಏನಿದೆಲ್ಲ? ನಿನ್ನ ಹತ್ರ ಏನೋ ತಮಾಷೆ? ಮರ್ಯಾದೆಗೆ ನಾನು ಹೇಳ್ದ ಪತ್ರ ಬರೀ, ಇಲ್ಲಾಂದ್ರೆ ನಿಮ್ಮ ಅಪ್ಪನ ಕತೆನ ಇಲ್ಲೇ ಮುಗಿಸ್ಬಿಡ್ತೀನಿ. ಯಾರ್ ನೀವು? ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ? ಹೇಳ್ದೆ ತಾನೆ, ಪ್ರಶ್ನೆ ಬೇಡ, ಪತ್ರ ಬೇಕು ಅಂತ. ಬರೀ, ಇಲ್ಲಾಂದ್ರೆ ನಿಮ್ಮಪ್ಪ ಇಲ್ಲೇ ಸತ್ತೋಗ್ಬಿಡ್ತಾನೆ. ಬೇಡ, ನಮ್ಮಪ್ಪಂಗೇನು ಮಾಡ್ಬೇಡಿ. ಮತ್ತೆ ನಾನು ಹೇಳ್ದಂಗ್ ಪತ್ರ ಬರೀ. ಗೌಡ್ರೆ, ಇದೆಲ್ಲ ತಪ್ಪು. ಯಾಕೆ ಹೀಗೆಲ್ಲ ಮಾಡ್ತಿದ್ರ? ಅಯ್ಯೋ, ಅಪ್ಪ ಮಗಳಿಬ್ರು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದೀರ ಹೊರತು ಹೇಳಿದ ಕೆಲಸ ಮಾಡ್ತಾ ಇಲ್ವಲ್ಲ. ಬರೀ, ಏನ್ ನೋಡ್ತಾ ಇದೀಯಾ? ನಾನು ಹೇಳ್ದಂಗ್ ಪತ್ರದಲ್ಲಿ ಬರೆದು ನಿಮ್ಮ ಅಪ್ಪನ ಕರ್ಕೊಂಡು ಹೋಗು, ಇಲ್ಲ ಅಂದ್ರೆ ಇವ್ನ ಕತೆನ ಇಲ್ಲೇ ಮುಗಿಸ್ಬಿಡ್ತೀನಿ. ಅಯ್ಯೋ, ಬೇಡ, ಬರೀತೀನಿ. ಹೇಳಮ್ಮ, ಬರಿಬೇಡ. ಇವನೇನೇ ಮಾಡಿದ್ರು ನೀನ್ ಪತ್ರ ಬರೆಯಕ್ ಹೋಗ್ಬೇಡ. ಅಯ್ಯೋ ಅಯೋಗ್ಯ, ಇದಕ್ಕ ನನ್ನ ಕರ್ಕೊಂಡ್ ಬಂದಿದ್ದು. ಹೀಗೆ ಅಂತ ಗೊತ್ತಿದ್ರೆ ನಾನು ನಿನ್ ಜೊತೆಲೇ ಬರ್ತಿರ್ಲಿಲ್ಲ. ನನ್ನ ಮಗಳು ನೋಡೋ ಆಸೆಗೆ ಬಂದು ಅವಳ ಜೀವಕ್ಕೆ ಕೂತಾಗ್ಬಿಟ್ಟೆ ನಾನು. ಭವಾನಿ, ಬೇಡಮ್ಮ, ನಾನ್ ಬಿದ್ದು ಹೋಗಮ್ಮರ. ನೀನಾದ್ರೂ ಈಗ ಚಿಗುರ್ತಿರೋ ಚಿಗುರು ನೀನು. ನಿನ್ ಭವಿಷ್ಯನ ನಾಶ ಮಾಡ್ಕೋಬೇಡಮ್ಮ, ನಾಶ ಮಾಡ್ಕೋಬೇಡ. ಅಪ್ಪ, ನನಗ್ ನೀವೇ ಮುಖ್ಯ ಅಪ್ಪ. ಈಗ ಅವ್ರು ಏನ್ ಕೇಳ್ತಾರೋ ಅದನ್ನ ಕೊಟ್ಬಿಡೋಣ. ನಾವಿಬ್ರು ಎಲ್ಲಾದ್ರೂ ದೂರ ಹೋಗಿ ಬದುಕೊಳ್ಳೋಣ. ಅಯ್ಯೋ ಬೇಡ ಮಗಳೇ, ನನ್ ಮಾತ್ ಕೇಳಮ್ಮ. ನಿನ್ ಜೀವನ ನೀನೇ ಹಾಳು ಮಾಡ್ಕೋಬೇಡ. ಸರ್, ಹೇಳಿ, ಏನಂತ ಬರಿಬೇಕು ನಾನು? ನನಗೆ ಈ ಮದುವೆ ಇಷ್ಟ ಇಲ್ಲ. ನನ್ನೊಟ್ಟಲ್ಲಿರೋ ಮಗುಗೆ ಅಪ್ಪ ಅಥರ್ವ ಅಲ್ಲ. ಇದಕ್ಕೆ ಕಾರಣ ನನ್ನ ಲವ್ವರ್ ಹರ್ಷ. ನಾನು ಅವನು ತುಂಬಾ ಪ್ರೀತಿ ಮಾಡ್ತಾ ಇದ್ವಿ. ನನಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇತ್ತು. ಅದಕ್ಕೆ ಶ್ರೀಮಂತರ ಮನೆ ಹುಡುಗನ ಬುಟ್ಟಿಗೆ ಹಾಕೊಂಡು ದುಡ್ಡು ದೋದೋದಕ್ಕೆ ಪ್ರಯತ್ನ ಪಟ್ಟಿದ್ವಿ.
ಅಯ್ಯೋ ಆ ಪ್ರಯತ್ನದಲ್ಲಿ ಅಥರ್ವ ಸಿಕ್ದ. ಅವನನ್ನ ಮದುವೆ ಮಾಡ್ಕೊಂಡು ಅವನ ಆಸ್ತಿನ ದೋಚ್ಬೇಕು ಅನ್ನೋದೇ ನಮ್ಮ ಗುರಿಯಾಗಿತ್ತು. ಆದ್ರೆ ಈಗ ನನ್ನ ಹೊಟ್ಟೆಲಿರೋ ಮಗುಗೆ ಇನ್ಯಾರನ್ನು ಅಪ್ಪ ಅಂತ ಕರ್ಸ್ಕೊಳಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ನನಗೆ ನನ್ನ ತಪ್ಪಿನ ಅರಿವಾಗಿದೆ. ಅದಕ್ಕೆ ನಾನೆಲ್ಲೋ ದೂರ ಹೋಗ್ತಾ ಇದ್ದೀನಿ. ಇದು ಯಾರ ಬಲವಂತದಿಂದಲೂ ಬರೆದ ಪತ್ರ ಅಲ್ಲ, ಇದು ನನ್ನ ಸ್ವಂತ ನಿರ್ಧಾರ. ನನ್ನನ್ನು ಹುಡುಕೋ ಪ್ರಯತ್ನ ಮಾಡಬೇಡಿ. ಅಥರ್ವನಿಗೆ ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡಿ. ಸಾಧ್ಯವಾದರೆ ನನ್ನನ್ನು ಕ್ಷಮಿಸಿ ಅಥರ್ವ. ಇಂತಿ ಭವಾನಿ. ಅಯ್ಯೋ ಹೀಗೆ ಬರಿಬೇಕು. ಬರೀತೀಯ ತಾನೇ? ಬರೀ.